ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು 16 ಸೋಮವಾರದ ವ್ರತದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ವ್ರತವನ್ನು ಯಾರು ಬೇಕಾದರೂ ಆಚರಿಸಬಹುದು. ಚಾತುರ್ಮಾಸದ 4 ತಿಂಗಳುಗಳು ತುಂಬ ಪ್ರಶಸ್ತವಾದದ್ದು. ಸಾಧ್ಯವಾಗದೇ ಇದ್ದರೆ ಯಾವಾಗ ಬೇಕಾದರೂ ಈ ವ್ರತವನ್ನು ಆಚರಿಸಬಹುದು. ವ್ರತ ಆಚರಿಸುವವರು ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಮಾಂಸ ಭಕ್ಷಣೆ, ಮದ್ಯಪಾನ, ಧೂಮಪಾನಗಳನ್ನು ಮಾಡಬಾರದು. ದಾಂಪತ್ಯ ಸುಖವನ್ನು ಇಚ್ಛಿಸಬಾರದು. ಕೆಟ್ಟ ಮಾತುಗಳನ್ನು ಆಡಬಾರದು. ತ್ರಿಕರಣಗಳಿಂದ ಶುದ್ಧವಾಗಿರಬೇಕು. ಮನಸ್ಸು, ಮಾತು ಹಾಗೂ ಶರೀರದಿಂದ ಶುದ್ಧವಾಗಿರಬೇಕು. ಸೋಮವಾರದ ಮುಂಜಾನೆ ಸ್ನಾನ ಮಾಡಿ ಹುತ್ತದ ಮಣ್ಣಿನಿಂದ ಶಿವಲಿಂಗವನ್ನು ನಿರ್ಮಿಸಬೇಕು. ಪ್ರಸಾದಕ್ಕೆಂದು ಗೋಧಿ ಹಿಟ್ಟು ತುಪ್ಪದಲ್ಲಿ ಹುರಿದು ಬೆಲ್ಲ ಸೇರಿಸಿ ಉಂಡೆ ಮಾಡಿಟ್ಟುಕೊಳ್ಳಬೇಕು. ಶಿವನನ್ನು ಸ್ತುತಿಸಬಹುದು. ಶಿವ ಪಂಚಾಕ್ಷರವನ್ನು ಸ್ತುತಿಸಬಹುದು. 108 ಸಾರಿ, 500 ಸಾರಿ ಅಥವಾ 5000 ಬಾರಿ, ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಸ್ತುತಿಸಿ ಶಿವನ ಧ್ಯಾನದಲ್ಲಿ ದಿನವನ್ನು ಕಳೆಯಬೇಕು. ದಿನವಿಡೀ ಉಪವಾಸ ಮಾಡಿ ಸೂರ್ಯಾಸ್ತದ ಸಮಯಕ್ಕೆ ಸ್ನಾನ ಮಾಡಿ ಶಿವಲಿಂಗವನ್ನು ಪೂಜಾ ಸಾಮಗ್ರಿಗಳಿಂದ, ಪಂಚಾಮೃತ ಅಭಿಷೇಕದಿಂದ, ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಬಯಕೆಯನ್ನು ಪೂರೈಸಲು ಪ್ರಾರ್ಥಿಸಿ ಅರ್ಘ್ಯವನ್ನು ಕೊಡಬಹುದು. ಪೂಜೆ ಮುಗಿದ ನಂತರ ಪ್ರಸಾದವನ್ನು 3 ಭಾಗ ಮಾಡಿ 1 ಭಾಗ ಆಕಳಿಗೆ, ಇನ್ನೊಂದು ಭಾಗ ಶಿವಭಕ್ತರಿಗೆ, 3ನೇ ಭಾಗವನ್ನು ವ್ರತಿಯು ಕುಟುಂಬದವರೊಂದಿಗೆ ಭುಂಜಿಸಬಹುದು. ಈ ರೀತಿಯಾಗಿ 16 ಸೋಮವಾರಗಳನ್ನು ಕಳೆದು ವ್ರತವನ್ನು ಆಚರಿಸಿ 17ನೆಯ ಸೋಮವಾರ ಭಕ್ಷ್ಯಭೋಜ್ಯಗಳಿಂದ ಬ್ರಾಹ್ಮಣರಿಗೆ ಊಟ ಮಾಡಿಸಿ ಬಾಗಿಣವನ್ನು, ತಾಂಬೂಲವನ್ನು ಕೊಡಬಹುದು. ನಂತರ ಶಿವಲಿಂಗವನ್ನು ಹರಿಯುವ ನದಿ, ಕೆರೆ, ಬಾವಿಗಳಲ್ಲಿ ವಿಸರ್ಜಿಸಬಹುದು. ಇಲ್ಲಿಗೆ ಈ ವ್ರತ ಮುಗಿಯುತ್ತದೆ.